ಹೇಳಿ ಸ್ವಂತ ಮನೆಯಲ್ಲಿರೋ ಫ್ರೀಡಮ್ಮು ಬಾಡಿಗೆ ಮನೆಯಲ್ಲಾಗಲಿ ಲೀಸ್ ಮನೆಯಲ್ಲಾಗಲಿ ಇರಲ್ಲ. ಯಾಕಂದರೆ ಎಲ್ಲನೂ ಅವರೇ ಆಕ್ರಮಿಸ್ಕೊಂಡ್ಬಿಟ್ಟಿರ್ತಾರೆ. ನಾವು ದುಡ್ಡು ಕಟ್ಟಿನೂ ವೇಸ್ಟು ಅನಿಸುತ್ತೆ. ನೋಡಿ ಬೇಕು ಅಂದರೆ ನಿಮಗೆ ತೋರಿಸ್ತೀನಿ. ನನಗಂತೂ ತುಂಬಾ ಕೋಪ ಬಂತು. ಇದು 3ನೇ ಸಾರಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು. ಬಟ್ಟೆ ಯಾವಾಗೂ ಅಷ್ಟೇ ಒಣಗಾಕಕ್ಕೆ ಜಾಗನೇ ಕೊಡಲ್ಲ. ನಮ್ಮದು ಅಂತಲೇ ಅಲ್ಲ, ನಿಮಗೆ ಕೆಳಗಡೆಯವ್ರ ಮನೆಯದು ಅಷ್ಟೇ ತೋರಿಸಿದ್ದೀನಿ. ಎಲ್ಲರೂ ಅಷ್ಟೇ ಪಾಪ ಮನೆ ಮುಂದೆನೇ ಅಡ್ಜಸ್ಟ್ ಮಾಡಿ ಹಾಕ್ಕೊತಾರೆ. ಅಲ್ಲಿ ಅಷ್ಟೊಂದು ಜಾಗನೂ ಇರಲ್ಲ. ಅವ್ರ ಪಕ್ಕದ ಮನೆಯವ್ರಿಗಾದರೆ ಓನರ್ ಪಕ್ಕದ ಮನೆಗಾದರೆ ಮನೆ ಮುಂದೆ ಹಾಕ್ಬೇಡಿ ಅಂತಾರೆ. ಇನ್ನೆಲ್ಲ ಹಾಕಬೇಕು ಅಂತಲೇ ಗೊತ್ತಿಲ್ಲ. ನೀವೇ ನೋಡಿ. ಕೆಲವೆಲ್ಲ ಬಕೆಟ್ ಎಲ್ಲ ಇಕ್ಕಿ ಡಸ್ಟ್ಬಿನ್ ಮೇಲೆ ಎಲ್ಲ ಒಣಗಾಕಿದ್ದೀನಿ. ಮತ್ತು ಮಿಕ್ಕಿದ್ದೆಲ್ಲ ಶರ್ಟ್ ಮೇಲೆ ಒಣಗಾಕಿದ್ದೀನಿ. ಇಷ್ಟು ದೊಡ್ಡ ಮನೆ ಮಾಡಿ ನಾನು ಬಟ್ಟೆ ಒಣಗಾಕಕ್ಕೆ ಮಾತ್ರ ಜಾಗ ಇಲ್ಲ. ನನಗಂತೂ ಇದು 3ನೇ ಸಾರಿ ಎಕ್ಸ್ಪೀರಿಯೆನ್ಸ್ ಆಗಿರೋದು. ದೊಡ್ಡ ಕಷ್ಟ ಅನಿಸುತ್ತೆ. ಅದೇ ನಮ್ಮ ಸ್ವಂತ ಮನೆ ಇದ್ದರೆ ನಮ್ಮ ಮನೆ ಮೇಲೆ ಹಾಕ್ಕೋಬೋದು, ಇಲ್ಲ ನಮ್ಮ ಮನೆ ಮುಂದೆ ಹಾಕ್ಕೋಬೋದು. ಇನ್ನು ಇವತ್ತಿನ ಕೆಲಸ ಅಂತೂ ಬೆಳಗ್ಗೆನೇ ಸಾಂಬಾರು ಮಾಡಿಕ್ಕಿದೆ. ಮಕ್ಕಳೆಲ್ಲ ಹೋದ್ಮೇಲೆ ಸ್ವಲ್ಪ ಫ್ರಿಜ್ ಕ್ಲೀನ್ ಮಾಡಬೇಕಾಗಿತ್ತು. ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನೇನು ಕೆಲಸ ಇರಲಿಲ್ಲ. ಫ್ರಿಜ್ಜನ್ನು ಕ್ಲೀನ್ ಮಾಡಿಬಿಟ್ಟು ಸಂತೆಗೆ ಹೋಗಿ ತರಕಾರಿ ತರಬೇಕು. ಆಲ್ಮೋಸ್ಟ್ ಎಲ್ಲ ತರಕಾರಿ ಖಾಲಿ ಆಗಿತ್ತು. ಯಾವಾಗೂ ಅಷ್ಟೇ ಕ್ಯಾರೆಟು ಬೀನ್ಸ್ ಮಾತ್ರ ಎಕ್ಸ್ಟ್ರಾ ಇದ್ದೇ ಇರುತ್ತೆ. ಇನ್ನು ಶುಂಠಿನೂ ಅಷ್ಟೇ ಜಾಸ್ತಿ ತರ್ತೀರಿ ಒಂದೊಂದು ಸಾರಿ, ಅದೂ ಅಷ್ಟೇ ಸ್ಟಾಕ್ ಹಂಗೇ ಇರುತ್ತೆ. ಇನ್ನು ಫೀಝರು ಅಷ್ಟೇ ತುಂಬ ದಿನ ಆಗಿತ್ತು ಕ್ಲೀನ್ ಮಾಡಿ. ಫೀಝರ್ ಏನು ಯಾವಾಗೂ ಗಲೀಜೇನು ಆಗಲ್ಲ, ನೀಟಾಗೇ ಇರುತ್ತೆ. ಯಾವಾಗೂ ಅಷ್ಟೇ ಹೀಗೆ ಕ್ಲೀನ್ ಮಾಡ್ಕೊತಾ ಇದ್ದರೆ ಮತ್ತು ತರಕಾರಿ ತರೋವಾಗೂ ಅಷ್ಟೇ ಕ್ಲೀನ್ ಮಾಡಿ ನಾವು ಇಕ್ಕಿದ್ರೆ ಎಷ್ಟು ಕ್ಲೀನಾಗಿರುತ್ತೆ. ಹಂಗೆ ಇಕ್ಬಿಟ್ರೆ ಫ್ರಿಜ್ಜೆಲ್ಲನೂ ಗಲೀಜಾಗುತ್ತೆ. ಇಲ್ಲ ಅಂದರೆ ಒಂಥರ ಏನೋ ಕಸ ಅನಿಸುತ್ತೆ. ಫಸ್ಟೇ ಹಿಂಗೆ ತರಕಾರಿ ತರೋಕ್ಕೆ ಮುಂಚೆನೇ ಹಿಂಗೆ ಕ್ಲೀನ್ ಮಾಡಿ ಇಕ್ಕೊಂಬಿಟ್ರೆ ಮತ್ತೆ ತರಕಾರಿ ತಂದ ಮೇಲೆ ಒಂದು ಸಾರಿ ಬಿಡಿಸ್ಕೊಂಡು ನೀಟಾಗಿ ಎತ್ತಿಕ್ಕೊಂಬಿಟ್ರೆ ನೀಟಾಗಿರುತ್ತೆ. ಸ್ಮೆಲ್ಲು ಬರಲ್ಲ, ಗಲೀಜಾಗೂ ಕಾಣಿಸಲ್ಲ. ನಾನು ಅಷ್ಟೇ ಇವಾಗ ಸಂತೆಗೆ ಹೋಗ್ಬಿಟ್ಟು ಬರಬೇಕು. ಇನ್ನೇನು ಸಂತೆಗೆ ಹೋಗೋದೆಲ್ಲ ವೀಡಿಯೋ ಮಾಡಿಲ್ಲ. ಹಸಿಮೆಣ್ಸಿನ್ಕಾಯಿ ಎಲ್ಲ ಸ್ಟಾಕ್ ಇತ್ತು, ಅದನ್ನೆಲ್ಲ ಬಾಕ್ಸ್ಗೆ ಹಾಕ್ಬಿಟ್ಟು ಮತ್ತೆ ನೋಡಿ ಕೊತ್ತಂಬರಿ ಸೊಪ್ಪಂತೂ ಚೆನ್ನಾಗಿತ್ತು. ನನಗೆ ಯಾವಾಗನ ಆಗಲಿ ನಾಟಿ ಸೊಪ್ಪೇ ಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್ ಮಾಡಿ. ಬಾಯ್ ಬಾಯ್.